ಜಾಸ್ತಿ ಇದ್ದಾನೆ. ಸ್ವಂತ ಮನೆ ಇದೆಯಾ, ಬಾಡಿಗೆ ಮನೆ ಇದೆಯಾ, ಅದು ಕಚ್ಚಾ ಮನೆನಾ, RCC ಮನೆಯಾ, ಈ ರೀತಿ ಅನೇಕ ವಿಚಾರಗಳನ್ನ ಸರ್ಕಾರ ಕೇಳ್ತಾ ಇದೆ. 60 ಪ್ರಶ್ನೆಗಳಲ್ಲಿ ಕೇವಲ ಜಾತಿ ಧರ್ಮ ಅಷ್ಟೇ ಕೇಳ್ತಾ ಇಲ್ಲ, ಅನೇಕ ವಿಚಾರ ಕೇಳ್ತಾ ಇರೋದ್ರಿಂದ ಸಾರ್ವಜನಿಕರ ಎಚ್ಚರಿಕೆಯಿಂದ ತಮ್ಮ ಮನೆಯಲ್ಲಿರ್ತಕ್ಕಂಥ ದಾಖಲೆಗಳ ಮೂಲಕ ನೀವು ಉತ್ತರವನ್ನು ಕೊಡಬೇಕು. ಕಿವಿಯನ್ನು ಸಂವಿಧಾನದ ಪ್ರಕಾರ ನಡ್ಕೊಳ್ಳೋದಾದರೆ ಮಾತ್ರ ನಿಮಗೆ ಮುಂದಿನ ದಿನಗಳಲ್ಲಿ ಕಾನೂನು ಪ್ರಕಾರ ಅವಕಾಶ ಸಿಗುತ್ತೆ. ಇಲ್ಲಿ ಕೆಲವರು ಗೊಂದಲಕ್ಕೊಳಗಾಗಿದ್ದಾರೆ. ಯಾರು? ಕೆಲವರು ಕ್ರಿಶ್ಚಿಯನ್ಗೆ ಕನ್ವರ್ಟ್ ಆಗಿರ್ತಾರೆ, ಕೆಲವರು ಮುಸ್ಲಿಮ್ಗೆ ಕನ್ವರ್ಟ್ ಆಗಿರ್ತಾರೆ, ಕೆಲವರು ಲಿಂಗಾಯತ ಧರ್ಮಕ್ಕೆ ಮಾಡಿರ್ತಾರೆ ಅಥವಾ ಬೌದ್ಧ ಧರ್ಮಕ್ಕಾಗಿದ್ದಾರೆ. ಅದಲ್ಲದೆ ಅಂತರ್ಜಾತಿ ವಿವಾಹ ಆಗಿದ್ದಾರೆ. ಕೆಲವರು ಪ್ರೀತಿ ಮಾಡಿ ಮದುವೆ ಮಾಡ್ತಕ್ಕಂಥ ತಂದೆ ತಾಯಿ ಅಂತರ್ಜಾತಿ ವಿವಾಹ ಆಗಿರ್ತಾರೆ. ಇವರು ಗೊಂದಲಕ್ಕೊಳಗಾಗಿದ್ದಾರೆ. ನಾವು ಯಾವ ಜಾತಿ ಬರೆಸ್ಬೇಕು ಅಂತೇಳಿ. ಇಲ್ಲಿ ಯಾವುದೇ ಜಾತಿ ಇದ್ರೂ ಕೂಡ ನಿನ್ನ ಶಾಲಾ ದಾಖಲೆಗಳು ಏನಿದೆ ಅದನ್ನು ಜಾತಿ ಪಟ್ಟಿಯಲ್ಲಿ ಬರೆಸಿ, ಉಪಜಾತಿಯಲ್ಲಿ ನೀವು ಯಾವುದನ್ನು ಬರೆಸ್ಕೊಳ್ಳಿ. ಹಾಗಾಗಿ ಅಲ್ಲಿ ಬಂದಂಥ ಶಿಕ್ಷಕರಿಗೆ ಗೊಂದಲ ಮಾಡಬೇಡಿ. ಸರ್ಕಾರಿ ದಾಖಲೆಗಳೇನಿದೆ, ನಿಮ್ಮ TC, ನಿಮ್ಮ ಆಧಾರ್ ಕಾರ್ಡು, ನಿಮ್ಮ ಜಾತಿ ಸರ್ಟಿಫಿಕೇಟು, ನಿಮ್ಮ ಇನ್ಕಮ್ ಸರ್ಟಿಫಿಕೇಟು, ನೀವು ಸರ್ಕಾರಿ ಸೌಲಭ್ಯಗಳನ್ನ ತೊಗೊಂಡ್ರೆ ಅದೆಲ್ಲವನ್ನು ಅವ್ರು ಕೊಟ್ಟು ನಿಧಾನಕ್ಕೆ ಉತ್ತರವನ್ನು ಕೊಡಬೇಕು ಅಂತಕ್ಕಂಥದ್ದು ಹೇಳ್ತಾ, ಯಾವುದೇ ವಿಚಾರವಾಗಿ ಗೊಂದಲ ಆಗದೇನೆ ಇನ್ನೊಬ್ಬರ ವಿಚಾರವನ್ನು ಪದೇ ಪದೇ ಗೊಂದಲಕ್ಕೊಳಗಾಗಬೇಡಿ ಅಂತ ಹೇಳ್ತಾ, ಈ ಒಂದು ಏನು ಸಮೀಕ್ಷೆ ಇದೆ ಇದರಿಂದ ನಿಜವಾದ ಬಡವರು ಯಾರು, ನಿಜವಾದ ಶೋಷಿತರು ಯಾರು, ಎಲ್ಲ ಜಾತಿಯಲ್ಲಿ, ಒಂದು ಜಾತಿ ಅಲ್ಲ ಇದು. ಬ್ರಾಹ್ಮಣರಲ್ಲಿ ಬಡವರು ಯಾರು, ಒಕ್ಕಲಿಗರಲ್ಲಿ ಬಡವರು ಯಾರು, ಲಿಂಗಾಯತರಲ್ಲಿ ಬಡವರು ಯಾರು, ಪರಿಶಿಷ್ಟ ಜಾತಿಯಲ್ಲಿ ಬಡವರು ಯಾರು, ಇದೆಲ್ಲ ಗುರುತು ಮಾಡಲಿಕ್ಕೆ ಈ ಸಮೀಕ್ಷೆ ಭಾಳ ಮುಖ್ಯವಾಗಿದೆ.